ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಲಕ್ಷದ ಅನರ್ಹ ಮಹಿಳಾ ಮತದಾರರನ್ನ ಪತ್ತೆ ಹಚ್ಚಿಬಿಟ್ಟಿದ್ದಾರಂತೆ, ತೆಗೆದಾಕ್ಬಿಟ್ರಂತೆ. ಯಾಕೆ ತೆಗೆದಾಕಿದ್ರಿ? ಟ್ಯಾಕ್ಸ್ ಪೇಯರ್ಸು ಸರ್. ಕತ್ತೆ ಕಾಯ್ತಾ ಇದ್ರಾ ಪ್ರಕಟ ಮಾಡಿದಾಗ? 100 ಸರಿ ಕೇಳಿದ್ವಿ ಕಂಡೀಷನ್ಸ್ ಏನು ಅಂತ. ಆಗ ಎಲ್ರಿಗೂ ಕಂಡೀಷನ್ ಹೇಳಲಿಲ್ಲ, ಆಗ ಅಷ್ಟು ಕೇಳಿದ್ವಿ. ಯಾರನ್ನು ಅನರ್ಹರು ಅಂತ ಕೇಳಿದ್ದಾರೆ ಆ ಸರ್ಕಾರದ ಲಕ್ಷ್ಮೀ ಹೆಬ್ಬಾಳ್ಕರ್ ವಚನ ಭ್ರಷ್ಟೆ. ಕರೆಕ್ಟಾಗಿ ಹೇಳಿದ್ರಿ. ಉಳ್ಳವ್ರು ಅಂತ ಪೋಸ್ಟರ್ ಹಾಕ್ರಿ ರಾಜ್ಯದಲ್ಲೆಲ್ಲ, ಯಾರ್ಯಾರು ಕಾಸು ಬರ್ತಿಲ್ವೋ ಅವರು. ವಚನ ಭ್ರಷ್ಟೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಪೋಸ್ಟರ್ ಹಾಕ್ರಿ. ಈಗ ಯಾಕೆ ತೆಗೆದ್ರಿ? ಅವತ್ತು ಕೇಳಿದಾಗ ಏನು ಹೇಳಿದ್ರಿ? ಕಂಡೀಷನ್ ಮಾಡಿ ಹೇಳಲಿಲ್ಲ. 1000 ಸರಿ ಕೇಳಿದೀವಿ ಕಂಡೀಷನ್ ಏನು ಕಂಡೀಷನ್ ಏನು ಕಂಡೀಷನ್ ಏನು ಅಂತ. ಜನರೆಲ್ಲ ಘೋಷಣೆ ಮಾಡ್ಬಿಟ್ರು. ಈಗ ಕಂಡೀಷನ್, ಈಗ ಅನರ್ಹರು, ನೀವು ಅನರ್ಹರು. ಹಾಗಾದ್ರೆ ನೀವು ಅನರ್ಹರು. ಈಗ ಪಟ್ಟಿ ಮಾಡ್ತಾರೆ. ಈಗ ಪಟ್ಟಿ ಮಾಡಕ್ ಕೂತಿದ್ದವರು. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ಎಸ್, ಗೃಹಲಕ್ಷ್ಮಿ ಸಂಘ ಮಾಡ್ತಾರಂತೆ ಸರ್. ಅದೇ ಸಂಘ ಮಾಡಿ, ನಾಳೆ ಬಸ್ ಮಾಡಿ, ನಾಳೆ ಕರೆಂಟ್ಗೆ ಅನರ್ಹರು ಅನರ್ಹರು. ಕಾಸಿಲ್ದೆ ಲಾಟ್ರಿ ಹೊಡಿತಿರೋ, ಕವಡೆ ಹಿಡ್ಕೊಂಡು ಓಡಾಡ್ತಿರೋ ಸರ್ಕಾರ ಇನ್ನೇನು ಮಾಡುತ್ತೆ? ಜರಡಿ ಹಿಡಿತಾ ಇದೆ. ಇನ್ನೇನು ಮಾಡ್ತೀರಿ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು